ಅಳಗಿ ಪಿಂಟುವನ್ನ ನೀನು ಗುರುವಿನ ಗುಳ್ಳ ಗಂಡನ ಕಟ್ಕೊಂಡಿ, ಗುರುವಿನ ಗುಳ್ಳ ಕಟ್ಕೊಂಡಿ, ಮದಗೊಂಡ ಮಹಾರಾಜರನ್ನು ಗುರುವಿನ ಮಾಡ್ಕೊಂಡಿದ್ದಿ. ಹೌದವ ಹೌದು. ಇದೇಗ ಮಾತು ಹೇಳ್ತಿದ್ದ. ಅಯ್ಯೋ ಏನಿವ ತಂಗಿ, ನಾ ಮದಗೊಂಡ ಮಹಾರಾಜರ ಮರಿ ಇದೀನಿ. ಮದಗೊಂಡ ಮಹಾರಾಜರ ಮಕಾರ ನುಡಿಯಲ್ಲ ನೋಡ್ನಿ. ಅದನ್ನ ಕನ್ಬೇಕಪ್ಪ. ಮತ್ತ ಮದಗೊಂಡ ಮಹಾರಾಜರ ಕಿಮ್ಮತ್ ಕಳಿದಿಯನ್ನ. ಮದಗೊಂಡ ಮಹಾರಾಜರ ಮಾತು ಹೇಳ್ಯಾರ. ಏನ್ ಹೇಳಿರು? ಏನಿವ ಗುರು ಬೇಕು ಮಾನವ ಕುಲಕ, ಗುರು ಇದ್ದರ ಭಯ ನಿಮಗ್ಯಾಕ. ಗುರು ಬೇಕು ಮಾನವ ಕುಲಕ, ಗುರು ಇದ್ದರ ಭಯ ನಿಮಗ್ಯಾಕ. ಭಾರತರ ಘಾತಕ ಜನ್ಮ ಮಾಡಿಕೊರು ಸ್ವಾರ್ಥಕ, ಜನ್ಮ ಮಾಡಿಕೊರು ಸ್ವಾರ್ಥಕ. ಗುರು ಬೇಕು ಮಾನವ ಕುಲಕ, ಗುರು ಇದ್ದಾರ ಭಯ ನಿಮಗ್ಯಾಕ. ನನ್ನ ತಂದೆ ಶಿವಾಲಾಲ ಮತ್ತು ಹಮ್ಮುಲಾಲ ಹೌದು. ಅವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ, ಆದ್ರ ಯಾಕಂದ್ರೆ ಇಂಥ ವಿಷಯ ಇಲ್ಲಿ ಚರ್ಚೆ ಆಗ್ಲಿಕ್ಕತ್ತದ. ಇಂಥ ಜಾಗದೊಳಗೆ ಬಂದು ಇಂಥ ವಿಷಯ ಚರ್ಚೆ ಆಗ್ಲಿಕ್ಕತ್ತದ. ಹಲೋ ಅಕ್ಕ ಮಾಯಕ್ಕ. ಹೌದವ ಹೌದು. ನಾನೇ ಎಂದು ನೆರವೇಡ ಮರ್ತಕ್ಕ ದುಷ್ಟನ ಮರ್ದಿಸಳು ಅಕ್ಕ ಮಾಯಕ್ಕ. ಮಾಯಕ್ಕ ನಿಂದೆ ಆಡಿ ಕಳ್ಕೊಂಡಿ ಗಂಡೆನ್ನುವ ಹಕ್ಕ. ಹೌದು. ಸೀರೆ ಉಡಿಸಿ ಕುಣಸಾಕತ್ಯಾಳ ಸವದತ್ತಿ ಎಲ್ಲೋ ಕುಲುಕುಲು ನಕ್ಕ. ಹೌದವ ಹೌದು. ಹೌದು. ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು. ಹೌದವ ಹೌದು. ಶಿಷ್ಯನೆಂಬ ಕರ್ಣದೊಳಗೆ ಕ್ಷರಕ್ಷರಿ ಮಂತ್ರವೆಂಬ ವಿರವೇ ಚಲನೆಯಾಗಿ. ಹೌದು ಹೌದು ಆಗಿ. ಹಸ್ತ ಮಸ್ತಕವೆಂಬ ಸಂಯೋಗದ ಕೂಟ ಕೂಡಲು ಮನಬಸುರಾಗಿ. ಕಂದಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡಿದಿರ. ಹೌದು ಹೌದು. ಕಂದಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡಿದಿರ. ಹೌದು ಹೌದು. ನೀವೀಗ ತಾಯಾದಿರಿ, ನಾನೀಗ ಮಗುವಾದೆ. ಹೌದು. ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ ಅಂತೇಳಿ ಮಾತು ಹೇಳಿರು. ಹೌದು ಹೌದು. ಕರೆಯದ ಮಾತಿದು. ಅಂಬಿಗರ ಚೌಡಯ್ಯರ ಮಾತು ಹೇಳಿದ್ರು. ಹೌದು. ಗಂಡನೇ ಗುರು. ಹೌದು. ಗುರುನನೇ ಗಂಡ. ಹೌದು. ಗಂಡನೇ ಗುರು, ಗುರುನನೇ ಗಂಡ. ಹೌದವ ಹೌದು. ಇಲ್ಲಿ ಗಂಡನ ಪಾಲನೆ ಗುರುವಿನ ಸ್ಥಾನದೊಳಗೆ ಇಟ್ಟಾರ. ಹೌದವ ಹೌದು ಇಟ್ಟಾರ. ಗುರುವಿನ ಸ್ಥಾನನೇ ಗಂಡದನ, ಗಂಡನ ಸ್ಥಾನನೇ ಗುರುದನ. ಅದಾನಿವ ಅದಾನ. ಗುರು ಮತ್ತು ದೇವರ ವಿಷಯ ನಡೆದದ. ಹೌದು. ಅಚ್ಚ ಕಡೆ ನಮ್ಮ ಅಳಗಿ ಪಿಂಟುವನ್ನ ಬಹಳ ಚಂದ ಜಗತ್ತಿನೊಳಗ ದೇವರ ಶ್ರೇಷ್ಠದ ಅನ್ನುವಂತ ಮಾತನ್ನು ಹೇಳಿದ್ರು. ಹೇಳ್ಯಾರ ಮಾತಾ. ದೇವರದಾರ ನೀವು ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರರ 3 ಮಂದಿ ದೇವರದಾರ. ಹೌದವ ಹೌದು. ಬ್ರಹ್ಮ ಸೃಷ್ಟಿ ಮಾಡಿದ, ವಿಷ್ಣು ಪಾಲನೆ ಮಾಡಿದ, ವಿಷ್ಣು ಲಯ ಮಾಡಿದ, ಮಹೇಶ್ವರ ಪಾಲನೆ ಮಾಡಿದ. ಹೌದು ಹೌದು. ಪಾಲನೆ ಮಾಡ್ಯಾನ. ಹೌದಿಲ್ಲ? ಹೌದು. ಇವರು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರದಾರ. ಕರೆ ಗುರು ಎಂಬ ಗಂಡನು. ಹೌದು. ಗುರು ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರವನ್ನ ಜಗಲಿ ಮ್ಯಾಲ ಇಟ್ಟು ಪೂಜೆ ಮಾಡ್ತಳು ಯಾರು? ಯಾರವ? ಅತ್ರಿ ಮುನಿ ಋಷಿ ಹೆಂಡತಿ ಅನುಸೂಯಾದೇವಿ. ಹೌದವ ಹೌದು. ಅನುಸೂಯಾದೇವಿ ಗಂಡನ ಪಾದ ತೊಳೆದಿರ್ತಕ್ಕಂಥ ನೀರು ಜಗಲಿ ಮೇಲೆ ಪೂಜೆ ಮಾಡುವ ಸಂದರ್ಭ ಆಕೆ ಪತಿವ್ರತ ಭಕ್ತಿ ಶ್ರೇಷ್ಠ ಆಗಿತ್ತು. ಹೌದವ ಹೌದು. ಹೆಚ್ಚಾಗಿತ್ತು. ನಾರದ ಹೋಗಿ ಭೂಲೋಕದ ಸುದ್ದಿ ಕೈಲಾಸದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳ್ತಾನ. ಏನತ್ತವ? ಮರುತ ಮಂಡಲದಲ್ಲಿ ಅನುಸೂಯಾದೇವಿ ಭಕ್ತಿ ಬಹಳ ಶ್ರೇಷ್ಠದ. ಗುರು ಅನ್ನುವಂತ ಗಂಡ, ಗಂಡ ಅನ್ನುವಂತ ಗುರು, ಗಂಡನ ಪತಿವ್ರತ ಭಕ್ತಿ ಬಹಳ ಶ್ರೇಷ್ಠದ ಅನ್ನುವಂತ ಮಾತನ್ನು ಹೇಳಿದಾಗ ಅವಾಗ ಅಂತ ನಮ್ಮ 3 ಮಂದಿಕ್ಕಿಂತ ಆಕೆ ಹೆಣ್ಮಗಳ ಗಾರಿತದಳು. ಯಾಕೆಂದ್ರ ಅವರು ನಮ್ಮ 3 ಮಂದಿಕ್ಕಿಂತ ಹೆಚ್ಚದಳು ಅಂದ್ರ ಅವರು ಪತಿವ್ರತದೊಳಗೆ ಆಕೆ ಶ್ರೇಷ್ಠದಳ. ಆಕಿನ ಶೀಲಾ ಕೆಡಿಸ್ಬೇಕಂತ ತಿಳ್ಕೊಂಡು ಸಾಕ್ಷಾತ್ ತಮ್ಮ ಗಂಡಗಳನ್ನ ಕೊಟ್ಟು ಕಳಿಸಿರು. ಹೌದು. ಅವ್ರೇನ ದೇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಸೃಷ್ಟಿ ಪಾಲನೆ ಲಯ ಸ್ಥಿತಿ ಮಾಡ್ತಿದ್ರಲ್ಲ, ಅವ್ರ 3 ಮಂದಿ ಬಂದ ಈಕೆ ಮನೆಯೊಳಗ ಭಿಕ್ಷಾಂಬೆ ಅಂತೇಳಿ ಬಂದ ಮನೆ ಬಾಕಲಿಗೆ ನಿಂತಂತ ಸಂದರ್ಭದಾಗ ಯಾವ ನಾವು ಭಿಕ್ಷೆ ಕೊಡಕರೆ ನನಗ ನಿಸ್ಬತ್ಲೆಯಾಗ ಭಿಕ್ಷೆ ಕೊಡ ಅಂದ್ರ ಅವರು. ಅಂದ್ರ
ಮೈಯಾಗ ಒಂದು ಚೂಕು ಕೂಡ ಅರಿವಿರಬಾರದು. ಹೌದಿವ ಹೌದು ಅಂದ್ರ ಆಕಿ ಮ್ಯಾಲ ಮನಸ್ಸು ಮಾಡಿದಾರ ಅವರು. ಹೌದಿವ ನಿಸ್ವತ್ಲೆಯಾಗಿ ನಮ್ಮ ಭಿಕ್ಷೆ ಕೊಡು ಅಂದಾಗ ಆಹಾ ಅವಾಗ ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀರಲ್ಲ, ಹೌದಿವ ಹೌದು ಅವೇ ನೀರು ತಂದ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಸಿಂಪಡಿಸ್ತಾಳ. ಇವರು 3 ಮಂದಿ ಅಕ್ಕಿ ಮನಿಯೊಳಗ ಕೂಸಾಗ್ಯಾಡ್ಯಾರ, ಬಂಧುಗಳೇ ಕೂಸಾಗ್ಯಾಡ್ಯಾರ. ಹೌದು ಗುರು ಅನ್ನುವಂತ ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರಿನೊಳಗ ಇಂಥ ತಾಕತ್ತದ, ಗುರುವಿನ ಬಲ್ಲಿ ಇಂಥದೊಂದು ಪವರ್ ಅದ. ಹೌದಿವ ಹೌದು ಜಗತ್ತಿನೊಳಗ ಗುರು ಅನ್ನುವಂತ ಬಹಳ ಶ್ರೇಷ್ಠದನ. ಹೌದಾನಿವ ಅದಲ್ಲ ರು ಅಂದ್ರ ಕತ್ಲ, ರು ಅಂದ್ರ ಪ್ರಕಾಶ. ಕತ್ತಲದಿಂದ ಬೆಳಕಿನೆಡೆಗೆ ಯಾವ ಕೊಂಡೊಯ್ತಾನೋ ಅವನಿಗೆ ಮಾತ್ರ ಗುರು ಅನ್ನಬೇಕಾಗುತ್ತದ. ಹೌದು ಅವನೇ ಸ್ತೋತ್ರಿಯ ಬ್ರಹ್ಮನಿಷ್ಠ ಗುರು, ಅವನೇ ಗುರು ಅದನ. ಹೌದಿವ ಹೌದು ನಿಜವಾದ ಗುರು ಅವನೇ. ನಿಜವಾದ ಗುರು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಮ್ಯಾಲ ಆಹಾ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಲಕ್ಷ 83,99,999 ಯವನಿಯನ್ನ ತೆರಿಗೆ ಬಂದಿರತಕ್ಕಂತ ಮಾನವ ಜನ್ಮಕ್ಕೆ ಗುರು ಬೇಕು. ಬೇಕಿವ ಬೇಕು. ಪ್ರತಿಯೊಬ್ಬರು ಹುಟ್ಟಿ ಬಂದ ಮೇಲೆ ಪ್ರತಿಯೊಬ್ಬರು ಗುರುವಿನ ಮಾಡಿಕೊಂಡಾರ. ಹೌದಿವ ಹೌದು ಯಾರು ಗುರುವಿನ ಮಾಡಿಕೊಂಡ್ರು? ಯಾರಿವ ಯಾರು ಮಾಡ್ಕೊಂಡ್ರು? ಶಿಷ್ಯ ಮಾಳಿಂಗ್ರಯ್ಯ ಗುರು ಬೀರಪ್ಪನ ಗುರುವಿನ ಮಾಡಿಕೊಂಡ. ಹೌದಿವ ಹೌದು ಗುರು ಬೀರಪ್ಪಗಿರ್ತಕ್ಕಂಥವ ಗುರು ರೇವಣ ಸಿದ್ಧನ ಗುರುವಿನ ಮಾಡಿಕೊಂಡ. ಮಾಡ್ಕೊಂಡಿವ ಮಾಡ್ಕೊಂಡ. ರೇವಣ ಸಿದ್ಧಗಿರ್ತಕ್ಕಂಥವ ದತ್ತಾತ್ರೇಯನ ಗುರುವಿನ ಮಾಡಿಕೊಂಡ. ಹೌದಿವ ಹೌದು ಹೌದಿಲ್ಲ? ಆಹಾ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸಾಂದೀಪ ಮುನಿಗಳನ್ನ ಗುರುವಿನ ಮಾಡಿಕೊಂಡ. ಹೌದಿವ ಹೌದು ಹೌದಿಲ್ಲ? ಹೌದು ಪ್ರಭು ರಾಮಚಂದ್ರ ವಿಷ್ಣು ಅವತಾರ ರಾಮ ಆಹಾ ವಶಿಷ್ಠ ಮುನಿಗಳನ್ನ ಗುರುವಿನ ಮಾಡಿಕೊಂಡ್ರು. ಹೌದಿವ ಹೌದು ಹೌದಿಲ್ಲ? ಹೌದು ಮುಗುಳು ಕೂಡ ಎಲ್ಲಾ ಲಿಂಗ ಮಹಾರಾಜರು ಆಹಾ ಸಿದ್ಧಲಿಂಗ ಮಹಾರಾಜರು ಗುರುವಿನ ಮಾಡಿಕೊಂಡ್ರು, ದೇವರಾಗಿ ಮೆರೆದ್ರು. ಹೌದಿವ ಹೌದು ಅವ್ರ ದೇವರು ಅನಿಸ್ಕೋಬೇಕಾರ ಹಿಂದ ಗುರುವಿನ ಅನುಗ್ರಹದ. ಬೇಕಿವ ಬೇಕಲ್ಲ, ಹಿಂದೆ ಗುರು ಬೇಕು, ಮುಂದೆ ಗುರಿ ಬೇಕು. ಮುಂದೆ ಗುರಿ ಇರ್ಬೇಕತ್ತ, ಹಿಂದ ಗುರು ಇರ್ಬೇಕತ್ತ. ಹೌದಿವ ಹೌದು ಅದೇ ಸಿದ್ಧಲಿಂಗ ಮಹಾರಾಜರು ಗುರುವಿನ ಮಾಡಿಕೊಂಡ್ರು, ಬಂತನಾಳದ ಶಂಕರಲಿಂಗ ಮಹಾರಾಜರ ಗುರುವಿನ ಮಾಡಿಕೊಂಡ್ರು. ಹೌದಿವ ಹೌದು ಇವತ್ತು ಅಮೋಘ ಸಿದ್ಧ ಗುರುವಿನ ಮಾಡಿಕೊಂಡ ಗುರು ಸೋಮಲಿಂಗನ ಗುರುವಿನ ಮಾಡಿಕೊಂಡ್ರು. ಇವತ್ತು ಅಳಗಿ ಪಿಂಟುವನ್ನ ನೀನು ಗುರುವಿನ ಗುಳ್ಳ ಗಂಡನ ಕಟ್ಟಕೊಂಡಿ, ಗುರುವಿನ ಗುಳ್ಳ ಕಟ್ಟಕೊಂಡಿ, ಮದಗೊಂಡ ಮಹಾರಾಜರನ್ನ ಗುರುವಿನ ಮಾಡ್ಕೊಂಡಿದಿ. ಹೌದಿವ ಹೌದು ಇದೀಗ ಮಾತು ಹೇಳ್ತಿದ್ದ. ಅಯ್ಯೋ ಏನಿವ ತಂಗಿ, ನಾ ಮದಗೊಂಡ ಮಹಾರಾಜರ ಮರಿ ಇದೀನಿ, ಮದಗೊಂಡ ಮಹಾರಾಜರ ಮಕಾರ ನುಡಿಯಲ್ಲ ನೋಡ್ನಿ. ಅದನ್ಯಾಕ ಅನ್ಬೇಕಪ್ಪ ಮತ್ತ? ಮದಗೊಂಡ ಮಹಾರಾಜರ ಕಿಮ್ಮತ್ ಕಳೆದಿಯನ್ನ. ಮದಗೊಂಡ ಮಹಾರಾಜರ ಮಾತು ಹೇಳ್ಯಾರ. ಆಹಾ ಏನ್ ಹೇಳಿರು? ಏನಿವ ಗುರು ಬೇಕು ಮಾನವ ಕುಲಕ, ಗುರು ಇದ್ದರ ಭಯ ನಿಮಗ್ಯಾಕ. ಗುರು ಬೇಕು ಮಾನವ ಕುಲಕ, ಗುರು ಇದ್ದರ ಭಯ ನಿಮಗ್ಯಾಕ. ಭಾರತರ ಘಾತಕ ಜನ್ಮ ಮಾಡಿಕೊರೋ ಸ್ವಾರ್ಥಕ, ಜನ್ಮ ಮಾಡಿಕೊರೋ ಸ್ವಾರ್ಥಕ. ಗುರು ಬೇಕು ಮಾನವ ಕುಲಕ, ಗುರು ಇದ್ದರ ಭಯ ನಿಮಗ್ಯಾಕ. ಗುರು ಬೇಕು ಮಾನವ ಕುಲಕ, ಗುರು ಇದ್ದರ ಭಯ ನಿಮಗ್ಯಾಕ. ಗುರು ಮದಗೊಂಡ ಮಹಾರಾಜರು ಸಾಹಿತ್ಯ ಮಾಡಿ ಹುಟ್ಟುಗ್ಯಾರ. ಹೌದಿವ ಹೌದು ಮಾನವ ಜನ್ಮಕ್ಕ ಮೊದಲ ಗುರು ಬೇಕು. ಬೇಕಿವ ಬೇಕು. ಹೌದು ಕಾಕ, ಹೌದು ಮಗಳತ್ತಾರ ಅವರು. ನಾಳೆ ನಾವು ನೀವು ಹೋಗಾಗ ಯಾಕಪ್ಪ ಅಂತ ಒಂದು ಮಾತು ಹೇಳ್ತೀನಿ. ಏನಿವ ಗುರು ಅನ್ನುವಂತ ಇದ್ದಪ್ಪ ಅಂದ್ರೆ ಮಾನವ ಜನ್ಮಕ್ಕ ಮುಕ್ತಿ ಸಿಗ್ತದ. ಆಹಾ ಬೇಕಿವ ಬೇಕಲ್ಲ. ಅಲ್ಲಿ ದೇವರು ಬೇಕನ? ಇಲ್ಲ ಇಲ್ಲ. ನಿಮ್ಮ ದೇವರ ಬತ್ಲೆ ಹೊಡ್ಸನ ಬತ್ಲೆನ ಕರ್ಕೊಂಡು ಹೋಗ್ತಾನ. ಕರೆ ಎಲ್ಲಾ ಸಂಸ್ಕಾರ ಪ್ರತಿಯೊಂದು ಹಾದಿ ತೋರ್ಸವ ಗುರು. ಹೌದಿವ ಹೌದು ಇವತ್ತು ನಮಗ ತಾಯಿ ಮೊದಲ ಗುರು ಆಗ್ಯಾಳ. ಹೌದಾ? ನಮ್ಮ ಶಾಲೆಯೊಳಗ ಪಾಠ ಕಲಿಸು ಮಾಸ್ತರ ಗುರು ಆಗ್ಯಾನ. 1ನೇತಕ ಗುರು ಬೇರೆ, 2ನೇತಕ ಬೇರೆ, 3ನೇತಕ ಬೇರೆ, 10ನೇತಕ ಬೇರೆ, ಡಿಗ್ರಿಗೆ ಬೇರೆ, ಡಿಗ್ರಿಗೆ ಬೇರೆ. ಹೌದು ಈ ಹಾಡಿಗೆ ಡೊಳ್ಳಿ ಹಾಡ್ಕಿದ ಗುರು. ಹೌದಿವ ಹೌದು ಹೌದಿಲ್ಲ? ಮಾತು ನಮ್ಮ ಮನ್ಯಾಗ ಸರ್ಕೆ ಗುರುದಾರು. ಹೌದ? ತುಳಸಿದಾಸ ಹೆಂಡತಿನ ಗುರು ಮಾಡ್ಕೊಂಡನ. ಹೌದು, ನಾನು ನಮ್ಮ ಹೆತ್ತಿನ ಗುರು ನನಗ. ಹೌದು,
ಅಂತ ಹೆಣ್ತಿನ ತುಳಸಿದಾಸ ಮಾಡ್ಕೊಂಡನಪ್ಪ ಅಂದ್ರ ನೀವು ಮಾಡ್ಕೊಳ್ಳಿ ಬಿಡ್ತಿರ್ತೀವಿ. ಹೌದು ನಾನು ತುಳಸಿದಾಸ ಹೆಣ್ತಿನ ಗುರುವಿನ ಮಾಡ್ಕೊಂಡ ಬಗ್ಗೆ ಕಾಲ್ ಹಿಡ್ದ. ಹೌದಾ ಇವತ್ತು ಅಳಗಿ ಪಿಂಟು ಅನ್ನಾಗ ನನ್ನ ಮಗಳನ್ನ ಬಗ್ಗೆ ಕಾಲ್ ಹಿಡಕಸ್ತಾನ, ಮಗಳನ್ನ ಬಗ್ಗೆ ಕಾಲ. ಹೌದು ಬಗ್ಗೆ ಕಾಲ ಹಿಡಿದ್ರೆ ಅದು ಒಟ್ಟು ಸೊಂಟ ಮುರಿತೈತೆ ಒಂದು, ಅದೊಂದು ಅರ್ಧ ರೊಟ್ಟಿ ಎಲ್ಲ ಹೊಕ್ಕೈತಿ. ಹೌದು ಅರ್ಧ ಗಿರ್ದ ಉಳಿತೈತಿ. ಹೌದಿಲ್ಲ? ಹೌದಾ ಮಾನವ ಜನ್ಮಕ್ಕ ಗುರು ಹೆಂಗ ಬೇಕು ಒಂದು ಮಾತು ಹೇಳ್ತೀನಿ ಕೇಳ್ರಿ ನಿಮಗ. ಹೆಂಗಿವ? ನಾಮದೇ ಸಂತರೊಳಗ ಒಂದು ವಿಷಯ ಬರ್ತದ. ಹೌದಿವ? ಹೌದಾ ಯಾರು ಯಾರು ಗೋರ ಕುಂಬಾರನ ಮನೆಗೆ ಸಂತರ ದಿಂಡ ಹೋಗಿತ್ತ. ಹೌದಿವ? ಹೌದು ಎಲ್ಲಾ ಸಂತರ ಹೋಗಿದ್ರು. ನಾಮದೇವ ಚೌಕಾ ಮೇಳ ಹೌದು ಎಲ್ಲಾರು, ಯಾಕಂದ್ರ ಬಹಳ ಸಾಕಷ್ಟು ಜನ ಹೋಗಿದ್ರು. ಹೌದಿಲ್ಲ? ಹೌದಾ ಜ್ಞಾನದೇವ ಎಲ್ಲಾರು ಹೋಗಿದ್ರು. ಹೋದಂತ ಸಂದರ್ಭದೊಳಗ ಎಲ್ಲಾರು ಸಾಲಕ್ಕ ಗೋರಾ ಕುಂಬಾರನ ಮನ್ಯಾಗ ಕೂತಿದ್ರದ್ರತ್ತ. ಅದರಾಗ ಜ್ಞಾನದೇವ್ ಕೇಳಿದತ್ತ ಗೋರಾ ಕುಂಬಾರನ, ಏನತ್ತವ? ಕುಂಬಾರನ ಕೆಲಸ ಏನ ಗಡಿಗೆ ಮಾಡೋದು. ಹೌದು ಗಡಿಗೆ ಮಾಡೋದು. ಗಡಿಗೆ ಮಾಡಿ ಒಂದರ ಮೇಲೆ ಒಂದು ತೆಪ್ಪಿ ಹೊಡೆದ ಗಡಿಗಳು ಇಟ್ಟಿದ್ದ, ಡಬಾಕಿ ಇಟ್ಟಿದ್ದ. ಅವಾಗ ಜ್ಞಾನದೇವ ಏನು ಕೇಳಿದತ್ತ, ಯಾನವ? ಏ ಗೋರಾ ಕುಂಬಾರ, ಈ ಗಡಿಗೆ ಒಳಗಡೆ ಯಾವ್ದು ಗಡಿಗೆ ಸುಟ್ಟೈತಿ ಅಂತ ಕೇಳಿದತ್ತವು. ಗಡಿಗೆ ಒಳಗ ಯಾವ ಗಡಿಗೆ ಸುಟ್ಟದ? ಯಾವ ಗಡಿಗೆ ಸುಟ್ಟದ ಅಂತ ಕೇಳಿದಾಗ ಅವಾಗ ಗೋರಾ ಕುಂಬಾರ ಒಂದು ಗಡಿಗೆ ಬಡಿಯುವಂತ ಒಂದು ಮಣಿ ಇತ್ತು, ಸಾಣದೊಂದು ಗುಣಕಲ ಇರ್ತದೆ ಒಂದು ಇತ್ತು. ಹೌದಾ ಎಲ್ಲಾ ಸಂತರ ಏನು ಕೂತಿರಲ್ಲ, ಟೊಕ್ 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 ಎಲ್ಲಾರಿಗೂ ತಲೆ ಹೊಡ್ಕೋತ ಹೋದ. ಎಲ್ಲಾರ ತೆಲಿಗೆ ಹಿಂಗ್ ಹೊಡ್ಕೋತ ಹೋದ. ಎಲ್ಲಾರು ಸುಮ್ಮನೆ ಕೂತ್ರು, ಎಲ್ಲಾ ಸಂತರ ಸುಮ್ಮನೆ ಕೂತ್ರ. ಕರೆ ನಾಮದೇವ ಅಂದತ್ ಏನಂತೇಳಿ, ಏನತ್ತವ? ಏ ಗೋರಾಬ, ನಿನ್ನ ತಲೆಗಿಲಿ ಕಟ್ಟದನ ಎಲ್ಲಾ ಸಂತರಿಗೆ ಯಾಕೆ ತಲೆ ಹೊಡ್ಕೋತ ಹೊಂಟಿದಿ ಅಂದತ್ತ. ಹೌದು ಹೌದು. ಅವಾಗ ನಾಮದೇವ್ ಹೇಳಿದ, ಏನ ಜ್ಞಾನದೇವ್ಗೆ ಹೇಳಿದತ್ತ, ಏನತ್ತವ? ಗೋರಾ ಕುಂಬಾರ ಏನಂತೇಳಿ, ಏನಿವ? ಯಪ್ಪ, ಇದ ನಿಜವಾದ ಗಡಿಗೆ ಸುಟ್ಟಿಲ್ಲ, ಇದ ಗಡಿಗೆ ಸುಟ್ಟಿಲ್ಲ. ತಿರುಗಿ ಏನು ಮಾತಾಡಿತಲ್ಲ, ಹೌದು ಇದ ಗಡಿಗೆ ಸುಟ್ಟಿಲ್ಲ ಅಂದತ್ತ. ಇಟ್ಟು ಅನ್ಕೊಡದ್ ಎಲ್ಲಾರು ಸಂತರ ಗೊಳೆ ಅಂತೇಳಿ ನಕ್ಕ ಬಿಟ್ರತ್ತ. ನಾಮದೇವಾಗ ಅಸಹ್ಯ ಆಯ್ತು. ಹೌದವ? ಹೌದು. ಅದೇ ಮನದಾಗ ಮಾತಿಟ್ಕೊಂಡು ಪಂಡರಪುರಕ್ಕೆ ಹೋಗಿ ವಿಠ್ಠಲ್ಗ ಕೈ ಜೋಡಿಸಿ ಕೇಳಿದತ್ತ, ಏನತ್ತವ? ಯಪ್ಪ ಗೋರಾ ಕುಂಬಾರನ ಮನೆಗೆ ಇವತ್ತು ಎಲ್ಲಾ ಸಂತರ ಹೋದಂತ ಸಂದರ್ಭದೊಳಗ ಹೌದು ನನಗ ಗಡಿಗೆ ಸುಟ್ಟಿಲ್ಲ ತಿಳ್ಕೊಂಡು ಅಸಹ್ಯ ಮಾಡಿ ಎಲ್ಲಾ ಸಂತರ ನಕ್ಕಾರ. ಎಲ್ಲಾರು ನಿಂದೆ ಆಡ್ಯಾರ, ನಿಂದೆ ಆಡಿ ನನಗ ಅಸಹ್ಯ ಆಗ್ಯದತ್ತ ಅಂದಾಗ, ಹೌದಾ, ಪಂಡರಪುರ ವಿಠ್ಠಲ್ ಹೇಳಿದತ್ತ, ನಿಮ್ಮ ದೇವ್ರ ಅನಸ್ಕೊಂಡವ. ಏನು ಹೇಳಿದವ? ಪಂಡರಪುರ ವಿಠ್ಠಲ ಹೇಳಿ, ಹೌದು, ಅವ್ರು ಹೇಳಿದ್ದ ಮಾತ ಕರೆ ಅದಂದವು. ಹೌದಾ, ನಿಜವಾದ ಗಡಿಗೆ ನಿಂದು ಸುಟ್ಟಿಲ್ಲ. ಹೌದು. ಅದೇಂಗೋಯಪ್ಪ ಅಂದವ. ನಾಮದೇವ್ ನನ್ನ ಗಡಿಗೆ ಹೆಂಗ ಸುಟ್ಟಿಲ್ಲ ಅಂದವ. ಯಾಕೆ ಸುಟ್ಟಿಲ್ಲ ನನ್ನ ಗಡಿಗೆ? ಸತತವಾಗಿ ದೇವರ ನಿನ್ನ ಧ್ಯಾನ ಮಾಡ್ತೀನಿ. ಹೌದು. ಪಂಡರಪುರ ವಿಠ್ಠಲ್ ಅಂದ್ರ ವಿಷ್ಣು ಅವತಾರ. ಹೌದಾ, ಸಾಕ್ಷಾತ್ ಭಗವಂತನ ಅವತಾರ, ಸಾಕ್ಷಾತ್ ದೇವರ ಅವತಾರ ಐತಿ. ನಿನ್ನ ಧ್ಯಾನ ಸತತವಾಗಿ ಮಾಡ್ತೀನಿ, ನನ್ನ ಗಡಿಗೆ ಹೆಂಗ ಸುಟ್ಟಿಲ್ಲ ಅಂತ ಕೇಳಿದತ್ತವ. ಹೌದು. ಅವಾಗ ಪಂಡರಪುರ ವಿಠ್ಠಲ್ ಹೇಳಿದತ್ತ, ಏನತ್ತವ? ರಾಮ ಅವತಾರದಾಗ ದಶರಥ ರಾಜನ ಮಗ ರಾಮು ಕೂಡ ದೇವರಿದ್ದ ಕರೆ. ಹೌದಾ, ವಸಿಷ್ಠ ಮುನಿಗಳನ್ನ ಗುರುವಿನ ಮಾಡ್ಕೊಂಡ. ಹೌದು. ಹೌದಾ, ಸಾಕ್ಷಾತ್ ದೇವಕಿ ವಸುದೇವರ ಹೊಟ್ಟೆಲ ಕೃಷ್ಣ ಹುಟ್ಟಿ ಬಂದ ಕರೆ. ಕೃಷ್ಣನು ಕೂಡ ಸಾಂದೀಪ ಮುನಿಗಳನ್ನ ಗುರುವಿನ ಮಾಡ್ಕೊಂಡ್ರು. ಹೌದಾ, ಎಲ್ಲರೂ ಗುರುವಿನ ಮಾಡ್ಕೊಂಡು ಮುಕ್ತಿ ಹೊಂದಾರ, ಎಲ್ಲರೂ ಗುರುವಿನ ಮಾಡ್ಕೊಂಡು ದೇವರಾಗ್ಯಾರ. ಅದಕ್ಕೆ ಮಾನವ ಜನ್ಮಕ್ಕೆ ಮುಕ್ತಿ ಅನ್ನುವಂಥದ್ದು ಸಿಕ್ಕ ನೀನು ಕೂಡ ದೇವರಾಗಬೇಕಾರ ನಿನಗೂ ಗುರು ಬೇಕಂತೆ ಪಂಡರಪುರ ವಿಠ್ಠಲ ನಾಮದೇವಾಗ ಮಾತು ಹೇಳಿದ. ಹೌದು, ಕರೆಯದ ಮಾತ. ಯಪ್ಪ, ಹಂಗಾದ್ರ ನಾ ಗುರು ಎಲ್ಲದನ ಎಂತವನು ಮಾಡ್ಕೊಳ್ಳಿ ಅಂತ ಕೇಳಿದತ್ತ ನಾಮದೇವ. ಇದೇ ಮಲ್ಲಿಕಾರ್ಜುನ ಗುಡಿ ಒಳಗ ವಿಶೋಭ ಕೇಸರ ಗುರುದನ ಅವನು ಮಾಡ್ಕೋಗಂದವು. ಹೌದಾ, ಹೋಗಿ ಗುಡಿ ಹೋಗ್ತಾನ. ಮಲ್ಲಿಕಾರ್ಜುನ ಗುಡಿ ಒಳಗ ವಿಶೋಭ ಕೇಸರ ಇದ್ದ. ಮುಪ್ಪನ ಮುದುಕನ ಆ ಮುತ್ಯ ಕೂತಲ್ಲ, ಪೇಟದ ಮುತ್ಯ. ಹೌದು, ಪಟಕದ ಮುತ್ಯ. ಅಂತ ಮುಪ್ಪನ ಮುದುಕನ ವಯಸ್ಸು ಮುತ್ಯ ಆಗಿ ಆ ವಿಶೋಭ ಕೇಚರ ಆಗಿರ್ತಕ್ಕಂಥವ ಶಿವಲಿಂಗದ ಮ್ಯಾಲ, ದೇವರ ಮ್ಯಾಲ ಕಾಲ ಕೊಟ್ಟು ಮಲ್ಕೊಂಡಿದ್ದತ್ತವ. ಹೌದು. ಇವ್ ಹೋಗಿ ನೋಡಿದ ಗುಡಿ ಮುಂದೆ ನಿತ್ತ. ಪಂಡರಪುರ ವಿಠ್ಠಲ ವಿಶೋಭ ಕೇಚರ್ನ ಗುರುವಿನ ಮಾಡ್ಕೊಂಡಾನ. ಇವ ನೋಡ್ರ ದೇವರ ಮ್ಯಾಲ ಕಾಲಿಟ್ಟು ಮಲ್ಕೊಂಡಾನ. ಈ ಮಗನ ಹೆಂಗ ನಾ ಗುರುವಿನ ಮಾಡ್ಕೊಲಿ ಅಂದವ. ಹೌದಾ, ಅವಾಗ ಹೋಗಿ ಎಬಸ್ತಾನವನ. ಯಪ್ಪ, ದೇವರ ಮೇಲೆ ಶಿವಲಿಂಗದ ಮೇಲೆ ಕಾಲಿಟ್ಟು ಮಲ್ಕೊಂಡ
ಪಡ್ಕೊಂಡು ಕೆಳಗ ತೆಗೆದಿಡಂದವ. ಹೌದು. ಅವಾಗ ವಿಶ್ವಬಕೇಚರ್ ಅಂದತ್ತ, ಯಪ್ಪ ನನಗ ತೆಗೆದು ಕೆಳಗಿಡುವಂತ ತ್ರಾಣ ನನಗಿಲ್ಲ. ಹೌದು. ವಯಸ್ಸಾಗ್ಯದ, ಶಕ್ತಿ ಇಲ್ಲ, ಕಮ್ಮಾಗ್ಯದ ಶಕ್ತಿ. ಶಕ್ತಿ ಹೋಗ್ಯದ, ನೀನೇ ತೆಗೆದ ಕಾಲ ತಳಗಿಡ ಅಂದತ್ತವ. ಹೌದವ. ಹೌದು. ಆ ಶಿವಲಿಂಗದ ಮೇಲೆ ಕಾಲ ಏನಿತ್ತು ಆ ಕಾಲ ತೆಗೆದ ಕೆಳಗಿಟ್ಟತ್ತೀವ್ ನಾಮದೇವ. ಆ ಕೆಳಗಿಟ್ಟ ಕೆಳಗೂ ಲಿಂಗೆ ಕಾಣಕತ್ತಿತ್ತ. ಹೌದವ. ಹೌದು. ಎಡಕ್ಕೆ ತೆಗೆದಿಟ್ಟ ಅಲ್ಲೂ ಲಿಂಗೆ ಕಾಣಕತ್ತಿ, ಬಲಕ್ಕೆ ತೆಗೆದಿಟ್ಟ ಅಲ್ಲೂ ಲಿಂಗೆ ಕಾಣಕತ್ತಿ. ಕಾಣಕತ್ತು. ಕಾಲ ಎಲ್ಲೆಲ್ಲಿ ಎತ್ತೆತ್ತಿ ಇಡ್ತಿದ್ಲ ಅಲ್ಲಿ ಒಂದೊಂದು, ಅಲ್ಲೊಂದು ಕೆಳಗ ಲಿಂಗೆ ಕಾಣಕತ್ತಿತ್ತ. ಯಪ್ಪ ಲಿಂಗ ಎಲ್ಲಾ ಕಡೆ ಐತೋ, ಹಂಗ ಮಾಡ್ಲಿ ಅಂದತ್ತ. ಅದಕ್ಕಾಗಿ ನಾಮದೇವ್ ಹೇಳಿದತ್ತ, ಏನತ್ತಿವ? ವಿಶ್ವಬಕೇಚರ ಗುರು ಆಗಿರ್ತಕ್ಕಂತ ಹೇಳಿದ. ಏನಿವ? ಏನ್ ಹೇಳಿದ? ದೇವ್ರ ಎಲ್ಲಾ ಕಡೆ ಅದಾನ. ಹೌದಾ? ದೇವ್ರ ಎಲ್ಲಾ ಕಡೆ ಅದಾನ. ಎಲ್ಲಾ ಕಡೆ ಅದಾನ. ಅನುರೇನು ತೃಣಕಾಷ್ಟದಲ್ಲಿ ಭಗವಂತ ಒಬ್ಬನೇ ಅದಾನ ಕಡೆ ಅವ ಎಲ್ಲಾ ಜಗತ್ತಿನೊಳಗ ತುಂಬಿ ತುಳುಕಿ ಅನ್ನುವಂತ ಮಾತ ವಿಶ್ವಬಕೇಚರ ಗುರು ಆಗಿರ್ತಕ್ಕಂತ ನಾಮದೇವ ಹೇಳಿದತ್ತ. ಹೌದವ. ಹೌದಾ? ಆಯ್ತಪ್ಪ ತಿಳ್ಕೊಂಡು ಗುರುವಿನ ಅನುಗ್ರಹ ಪಡ್ಕೊಂಡು ಇವ್ ಮನಿಗ್ ಹೋದ. ಹೌದು. ಮನಿಗ್ ಹೋಗಿ ಹಿಂಗೆ ಗುರುವಿನ ಧ್ಯಾನ ಮಾಡ್ಕೋತ ಇದ್ದಂತ ಸಂದರ್ಭದಾಗ ಸಾಕ್ಷಾತ್ ನಿಮ್ಮ ದೇವ್ರ, ಹೌದು, ನಿಮ್ಮ ದೇವ್ರ ಯಾರ ಪಂಡರಪುರ ವಿಠ್ಠಲ ನಾಯಿಯಾಗಿ ಅವ್ರ ಮನೆಗೆ ಬಂದತ್ತ. ಹೌದಾ? ನಾಯಿಯಾಗಿ ಬಂದು ಬುಟ್ಟಾನ್ ರೊಟ್ಟಿ ತಗೊಂಡು ಓಡಿ ಹೊಂಟಿತ್ತ ನಾಯಿ. ಅವಾಗ ನಾಮದೇವ್ ಕರಿತಿದ್ದತ್ತ ನಾಯಿಗೆ. ಏನತ್ತಿವ? ಏ ಯಪ್ಪ ಭಗವಂತ, ಏ ಭಗವಂತ, ಕುಲ್ಲ ರೊಟ್ಟಿ ಯಾಕೆ ಒಯ್ಲಕತ್ತೀವ? ತುಪ್ಪ ಸವರಿ ಕೊಡ್ತೀನಿ, ತಗೊಂಡು ತಿನ್ನಕ್ಕೆ ಬಾ ಅಂದತ್ತವ. ಹೌದಾ? ಅವಾಗ ನಾಯಿಗೆ ವಾಪಸ್ ಕರೆದುಕೊಳ್ಳಿ ನಾಯಿ ರೂಪ ಹೋಗಿ ಸಾಕ್ಷಾತ್ ಪಂಡರಪುರ ವಿಠ್ಠಲನ ಸ್ವರೂಪದಾಗ ನಿಂತ ನಾಮದೇವ್ಗ ಕೇಳಿದತ್ತ. ಯಾರು? ವಿಠ್ಠಲ, ಪಂಡರಪುರ ವಿಠ್ಠಲ ಕೇಳಿದತ್ತ. ಏನತ್ತಿವ? ನಾ ನಾಯಿ ರೂಪದಾಗ ಬಂದಿದ್ದ ನನ್ನ ರೂಪ ನಿನಗೆ ಹೆಂಗ ಗೊತ್ತಾಯ್ತು ಅಂದತ್ತವ. ನಿನಗೆ ಹೆಂಗ ಗೊತ್ತಾಯ್ತು? ಬೇಕಲ್ಲ ಅದು. ಅವಾಗ ನಾಮದೇವ್ ಹೇಳಿದತ್ತ, ಯಪ್ಪ ಇಟ್ಟದನ್ನ ನನಗ್ ಕೂನ್ ಹಾಕಿರ್ಕಿಲ್ಲ. ಹೌದು. ದೇವರ ಎಲ್ಲದ ನನಗೆ ನನಗ್ ಕೂನೇ ಇದ್ದಿದ್ದಿಲ್ಲ, ಗೊತ್ತಾಯ್ದಿದ್ದಿಲ್ಲ. ಆದ್ರೆ ಇವತ್ತು ನನ್ನ ಗುರು ವಿಶ್ವಬಕೇಚರ ಹೇಳ್ಯಾನ ಏನಂತೇಳಿ, ದೇವ್ರ ಎಲ್ಲಾ ಕಡೆ ಅದಾನ, ಎಲ್ಲಾದ್ರೊಳಗೂ ತುಂಬಿ ತುಳುಕ್ಯಾನ, ಅವ ಇಲ್ಲದ ಜಾಗ ಯಾವುದೂ ಇಲ್ಲ ಅನ್ನುವಂತ ಮಾತ ವಿಶ್ವಬಕೇಚರ ನನ್ನ ಗುರು ಹೇಳ್ಯಾನ. ಆ ಗುರು ಹೇಳಿದ ಮಾತಿನ ಪ್ರಕಾರ ಇವತ್ತು ನೀನೇ ಬಂದಿ ಅನ್ನೋದನ್ನ ಕಂಡು ಹಿಡಿದನ ಅಂದತ್ತೇವ್ ನಾಮದೇವ್. ಹೌದು. ಹೌದು. ಹೌದಿಲ್ರಿ? ಹೌದು. ಇವತ್ತು ನಿಮ್ಮ ದೇವ್ರ ಇಲ್ಲೇ ಅದಾನ. ಹೌದು. ಇಂಥವನೇ ಅದಾನ. ತೋರಿಸಿಕೊಡವ. ಇದೇ ರೂಪದಾಗ ನಾಯಿಯಾಗಿ ಬಂದಾನ, ಹಂದಿಯಾಗಿ ಬಂದಾನ, ನರಿಯಾಗಿ ಬಂದಾನ, ಹುಲಿಯಾಗಿ ಬಂದಾನ, ಬೆಕ್ಕಾಗಿ ಬಂದಾನ. ಹೌದು. ಇದೇ ರೂಪದಾಗ ನಿಮ್ಮ ದೇವರ ಬಂದಾನ ಅನ್ನುವಂತ ಕೂನ ಹಿಡಿಯೋ ತಾಕತ್ತ ಮನುಷ್ಯಾಗ ಗುರುವಿನ ಅನುಗ್ರಹ ಇದ್ರ ಮಾತ್ರ ಬರ್ತದ. ಗುರುವಿನ ಅನುಗ್ರಹ ಇದ್ರ. ಹೌದು. ಹೌದು. ಇರ್ಲಿಕ್ಕಂದ್ರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದಿವ. ಹೌದು. ಹೌದಿಲ್ಲ? ಅದಕ್ಕಾಗಿ ಜಗತ್ತಿನೊಳಗ ಹೌದು ಗುರು ಅನ್ನುವಂತವ ಬಹಳ ಶ್ರೇಷ್ಠ ಅದಾನ ಅನ್ನುವಂತ ಮಾತನ್ನ ಹೇಳಿ ಇನ್ನೊಂದು ಮಾತು ಹೇಳಿದೆ. ಒಂದು 2 ನಿಮಿಷನೊಳಗ ಮಾತು ಮುಗಿಸ್ತೀನಿ. ಹೌದು. ವಿಷಯ ಮಾತ್ರ ಇಂಥ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಬಂಧುಗಳೇ. ಹೌದಿವ. ಹೌದು. ಆಗಿಲ್ಲ. ಎಲ್ಲಾ ಕಡೆ ಹಾಡಿದು ಕರೆ. ಆದ್ರ ಇಲ್ಲಿ ಏನೋ ನನ್ನ ತಂದೆ ಸೇವಾಲಾಲ ಮತ್ತು ಹಮ್ಮುಲಾಲ ಹೌದು ಅವರ ಆಶೀರ್ವಾದ ಏನೋ ಗೊತ್ತಿಲ್ಲ. ಆದ್ರ ಯಾಕಂದ್ರೆ ಇಂಥ ವಿಷಯ ಇಲ್ಲಿ ಚರ್ಚೆ ಆಗ್ಲಿಕ್ಕತ್ತದ. ಇಂಥ ಜಾಗದೊಳಗೆ ಬಂದು ಇಂಥ ವಿಷಯ ಚರ್ಚೆ ಆಗ್ಲಿಕ್ಕತ್ತದ. ಹೌದಾ? ಈಗೇನ ಅಂತ ವಿಷಯ ಕೇಳಲಾರ್ದ ಇವ್ರೇನ ನಮ್ಮ ಶಿವಸ್ಥಾನ ದೇವ್ರ ಕಡೆ ಕಾಲ ಮಾಡಿ ಮುಕ್ಕೊಂಡಾರಲ್ಲ, ಅವ್ರಿಗೊಂದು 20 ಸಲ ನಮಸ್ಕಾರ ಮಾಡ್ರಿ ಅವ್ರಿಗೆ. ಇವತ್ತರ ದಿನ ಕರ್ಮದ ಗಂಟು ಐತೆ ಭೂಮಿ ಮೇಲ. ಅಕ್ಕ ನಿಮಗೆ ಇನ್ನೊಂದು ಮಾತು ಕೇಳ್ತಾನ. ದಿನ ಮನ್ಯಾಗ ಮನ್ಕೋದ, ಇಲ್ಲಂದ್ರೆ ಎದ್ದು ಹೊರ ಹೋಗಿ ಮನ್ಯಾಗ ಮನ್ಕೋರಿ. ಇವ್ರು ಮಕ್ಕೊಂದಾರ ಆದ್ರೆ ದೇವ್ರ ಕಡೆ ಹಮ್ಮುಲಾಲನ ಅವನ ಕಡೆ ಕಾಲ ಮಾಡಿ ಈ ಕಡೆ ಶಿವಸ್ಥಾನ ಇಟ್ಟಿವಿ. ಮಕ್ಕಳು ಮತ್ತೆ ಕೇಳ್ತೀರಿ. ಶಿವಸ್ಥಾನ ಕಡೆ ಕಾಲ ಮಾಡಿ ಮಕ್ಕೋತೀರಿಪ್ಪ ಅಂದ್ರ ನಿಮ್ಮ ದಿನ ಎಷ್ಟು ಕರ್ಮದ ಗಂಟು ನಿಮ್ಮಲ್ಲಿ ಐತತ್ ನೋಡಿ ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಕಾಲು ಉದ್ದ ಮಾಡ್ರಿ. ನಿಮಗ ಇವತ್ತು ತಿಳಿದ್ರ ಕೇಳ್ರಿ, ತಿಳಿಲಿಲ್ಲ ಅಂದ್ರು ಕೇಳ್ರಿ. ಹೌದಾ? ಯಾಕೆ ಹೇಳ್ತೀನಿ ಕೇಳ್ರಿ. ನಿಮ್ ತಲೆ ಕೆಟ್ಟೈತಿ ನಿಮ್ಮದು. ಯಾಕ? ಡೊಳ್ಳಿನ ಪದ ತಿಳಿದ್ರ ಅಟ್ಟ ಕೇಳ್ಬೇಕು, ತಿಳಿಲಿದ್ರ ಇದ್ರ ನಂತರ ಕೇಳಿ ಏನು ಪೈದೆ ಐತಿವ. ಮನೆಗೆ ಹೋದ್ರೆ 2 ಜಂಪ್ ನಿದ್ದಕ್ಕಾವು, ಹರ್ಯಾಗ ದಗದ ಬಗ್ಸಿ ಆಗ್ತಾವು. ಅಂದ್ರೆ ನಿನ್ನ ವಿಚಾರ. ಡೊಳ್ಳಿನ ಪದ ತಿಳಿದ್ರ ಅಟ್ಟ ಕೇಳಬೇಕು, ತಿಳಿದ್ರ ಅಟ್ಟೆ ಕೇಳಬೇಕು. ತಿಳಿಲಿಕ್ಕ ಡೊಳ್ಳಿನ ಪದ ಕೇಳಬಾರ್ದು. ನಾನೊಂದು ವಿಚಾರ ಹೇಳ್ತೀನಿ ಕೇಳ್ತಮ್ಮ. ಯಾನಿವ? ತಿಳಿಲಿಲ್ಲ ಅಂದ್ರೂ ಕೇಳತ್ತೇಳಿ. ಯಾಕೆ ಹೇಳಿನಂದ್ರ, ಯಾಕೆ ತಿಳಿಲಿಕ್ಕ ಇವತ್ತ ಗಿರ್ನಿ ಹೋಗಿರ್ತೀನಿ, ಹಿಟ್ಟಿನ ಗಿರ್ನಿಗೆ. ಹೌದಿವ. ಹೌದು, ಹೋಗ್ತೀವಲ್ಲ. ನೀನು
ದೋಸ್ತ ಹಿಟ್ಟಿನ ಗಿರ್ನಿಗೆ ಜೋಳ ಬಿಸ್ಕೊಂಡು ಬರಾಕ ನೀ ದೋಸ್ತನ ಸಂಗಾಟ ಹೋಗಿದಿ ಅಟ್ಟೆ. ಹೌದು ಒಟ್ಟು ಅವ್ನ ಜೋಡ್ ಹೋಗಿನಿ. ಅವನ ಜೋಡ್ ಹೋಗಿದಿ. ಹೌದಾ ಜೋಡ್ ಹೋಗಿ ಹಿಟ್ಟು ಬೀಸ್ಕೊಂಡು ಜೋಳ ಬೀಸ್ಕೊಂಡು ಹೌದಾ ವಾಪಸ್ ಗಿರ್ನಿ ಒಳಗಿಂದ ಹೊರಗೆ ಬರೋ ಸಂದರ್ಭದಾಗ ಹಾ 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 ಹೋಗೋತ್ತ ಮುಂದೆ ನಿನಗ ಒಂದು ಚೂರು ಕೂಡ ಧೂಳು ಹತ್ತಿಲ್ಲ. ಏನು ಹೊಲಸು ಹತ್ತಿಲ್ಲ. ಹಿಟ್ಟಿನ ಧೂಳು ಒಂದು ಇಟ್ಟು ಹತ್ತಿಲ್ಲ ನಿನಗ. ಹೌದು ಜೋಳ ಬೀಸ್ಕೊಂಡು ಗಿರ್ನಿ ಒಳಗಿಂದ ಹೊರಗೆ ಬರೋ ಸಂದರ್ಭದಾಗ ನಮ್ಮ ಮೈ ಮೇಲ ಧೂಳು ಹೊಡೆದದ ಅದು. ಮೈ ಮ್ಯಾಲ ಧೂಳು ಬಂದದ. ಹೌದಾ ಆದ್ರ ನೀ ಜೋಳ ಬೀಸಾಕತ್ತೀಯನ? ಇಲ್ಲ. ನಿನ್ನೂ ಜೋಳನ ಇಲ್ಲ. ಇಲ್ಲ. ನೀ ಯಾರ ಸಂಗಾಟ ಹೋಗಿದಿ? ಈ ಮಕ್ಕಮುನಿಯನ ಸಂಗಾಟ ಹೋಗಿನಿ ಅಲ್ಲಿ. ನೀ ದೋಸ್ತನ ಸಂಗಾಟ ಹೋಗಿದಿ. ಹೌದಾ ಆದ್ರೆ ಯಾಕೆ ಈ ಮಾತು ಹೇಳ್ಬೇಕಾಗ್ಯದ? ಯಾಕೆವ ಇವತ್ತು ಒಂದು ದಿನ ನೀವು ತಿಳಿದು ಕೇಳ್ರಿ, ತಿಳಿಲಿಲ್ಲಂದ್ರೂ ಕೇಳ್ರಿ. ಯಾಕಂದಿನಪ್ಪ ಅಂದ್ರ ಯಾಕೆವ ಭಕ್ತಿದಿಂದ ಇವತ್ತು ಒಂದು ದಿನ ನನ್ನಪ್ಪ ಹಮ್ಮೂಲಾಲನ ಗುಡಿಯೊಳಗ ಭಕ್ತಿದಿಂದ ಕುಂತ ಕೇಳಿದ್ದೆ ಆಯ್ತಪ್ಪ ಅಂದ್ರ ಆಹಾ ಹಿಟ್ಟಿನ ಗಿರ್ನಿ ಹೋದಾಗ ಹೆಂಗ ಧೂಳು ನಿಮ್ ಹಿಂಬಾಲಿ ಬರ್ತದಲ್ಲ ಆ ರೀತಿ ಒಡ್ಡಿವಾಲಗದ ಶಿವಸ್ಥಾನ ಸತ್ಯ ಸಂಘದ ಪುಣ್ಯದ ಫಲ ನಿಮ್ಮ ಸಂಗಾಟ ಬೆಲೆ ಹತ್ತಿ ಬರ್ತದ ಅಂತ ಮಾತು ಸಭದ ಕೈ ಎತ್ತುತ್ತೀನಿ ಬಂಧುಗಳೇ. ಹೌದವ ಹೌದು ಕರೆಯದ ಮಾತದು. ಹೌದಿಲ್ಲ? ಅದಕ್ಕಾಗಿ ಇನ್ನಟ್ಟು ಮಕ್ಕೋನಿ ಸೊಂಟಲ್ ಮಕ್ಕೋನಿ ಇನ್ನಟ್ಟು ಇರ್ಲಿ. ಅದಕ್ಕಾಗಿ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ. 4 ನುಡಿ ಚಾಲ್ ಹಾಡ್ತೀನಿ. ಹೌದಾ ಆ ಚಾಲದೊಳಗ ನಮ್ಮನ್ನ ಗುರುವಿನ ಬಲ್ಲಿ ಭೇದದ ಒಂದವ. ಹೌದು ಹೌದಿಲ್ಲ? ಗುರುವಿನ ಬಲ್ಲಿ ಭೇದದವ. ನಮ್ಮ ಗುರು ನಮ್ಮ ದೇವರು ಬಹಳ ಶ್ರೇಷ್ಠದಾನಂದವ ಮಾತು ಹೇಳಿದ್ರು ಅವರು. ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಮಾನ ಹೋಗೋ ಸಂದರ್ಭದಾಗ ಅಕ್ಷಯ ಸೀರೆ ಕೊಟ್ಟಾನ, ನಮ್ಮ ದೇವರು ಕೊಟ್ಟಾನ ಅಂತ ಹೇಳಿ ನಿಮ್ಮ ಗುರು ಕೊಟ್ಟಿಲ್ಲ ತಂಗಿ ಅತ್ತನವ. ನಿಮ್ಮ ದೇವರೇನ ಬಿಡೆ ಕೊಟ್ಟೈತೇನ ಅಲ್ಲಿ? ನಮ್ಮ ಉಪಕಾರ ಮಾಡಲಿ. ಹೌದು ದುರ್ವಾಸ ಮುನಿಗಳ ಜಲಕಕ್ಕೆ ಹೋದಂತ ಸಂದರ್ಭದೊಳಗ ಹೌದು ಅವಾಗ ನೀರಿನ ಸೆಳೆತಕ್ಕೆ ಸೆಳೆದ ಕೈಪ ಹೋಗಿತ್ತು. ಬತ್ಲೆ ಕೂತಿದ್ದು ನಿಮ್ಮಪ್ಪ ದುರ್ವಾಸ ಮುನಿ. ಲಂಗುಟ್ ಹೋಗಿತ್ತು ನೀರಾಗ ಹರ್ಕೊಂಡ. ಲಂಗುಟ್ ಹೋಗಿತ್ತು. ಹೌದು ಅವಾಗ ಬತ್ಲೆ ಕೂತಿದ್ದು. ಅವಾಗ ದ್ರೌಪದಿಗೆ ಇರ್ತಕ್ಕಂಥ ಬೆಳಗಿನ ಸಂದರ್ಭದಾಗ ನದಿಗೆ ಹೋಗಿದ್ಳು. ಹೌದವ ಹೌದಾ ನೀರು ತಗೊಂಬರ್ಲಿಕ್ಕೆ ಹೋದಂತ ಸಂದರ್ಭದೊಳಗ ಹೌದಾ ಅವಾಗ ದುರ್ವಾಸ ಮುನಿಗಳ ಅಂತ ಮುನಿಗಳ ದರ್ಶನ ಪಡ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ನೀರಿನ ದಂಡಿಗೆ ಅಲ್ಲೇ ದಂಡಿಗೆ ನಿಂದಿರ್ತಾಳ. ಹೌದವ ಹೌದಾ ಹೊಳಿ ದಂಡಿಗೆ ನಿಂದಿರ್ತಾಳ. ಇವ ದುರ್ವಾಸ ಮುನಿ ಹೆಣ್ಮಗಳು ಹೋಗುತ್ತಾನ ನಾಚಿ ಬತ್ಲೆ ಅಲ್ಲೇ ಕೂತಿದ್ದ. ಹೌದು ನೀರಾಗ ಕೂತಿದ್ದ. ಹೌದಾ ಅವಾಗ ಅಂತರ ಜ್ಞಾನ ಹೆಣ್ಮಗಳು ತಿಳ್ಕೊಂಡು ಏನತ್ತವ ನೀರಿನ ಸೆಳೆತಕ್ಕ ಕೈಪ ಸೆಳೆದು ಹೋಗ್ಯದ. ಹೋದಂಗ್ ಕಾಣ್ತದ. ಹೌದಾ ಅವಾಗ ಮರ್ಯಾದೆಯಿಂದ ಅವಾಗ ಮಾನ ಕಾಪಾಡಬೇಕಂತ ತಿಳ್ಕೊಂಡು ತನ್ನ ಸೀರೆಯನ್ನ ನೀರಿನ ಸೆಳೆತಕ್ಕೆ ಬಿಟ್ಟಾಳಕಿ. ಹೌದು ಅದೇ ಸೀರೆ ಸೆರಗವನ್ನ ಸುತ್ತಕೊಂಡು ದುರ್ವಾಸ ಮುನಿ ಹೊರಗೆ ಬಂದಾನ. ಹೌದವಾ ಯಾವ ತಾಯಿ ನೀ ಯಾವಾಗ ನನ್ನ ಮಾನ ಹೋಗೋ ಸಂದರ್ಭದಾಗ ನೀ ನನ್ನ ಮಾನ ಕಾಪಾಡಿದೀಪ ಅಂದ್ರ ಮುಂದೆ ಒಂದು ದಿನ ನಿನ್ನ ಮಾನ ಹೋಗೋ ಸಂದರ್ಭದಾಗ ಹೌದು ಸ್ವತಃ ನಾ ಸಾಕ್ಷಾತ್ ನಿಮ್ಮ ಅನ್ನಾಗ ಬಂದ್ರೆ ನಿನ್ನ ಮಾನ ಕಾಪಾಡ್ತೇನೆ ಅಂತ ಹೇಳಣ. ಅವಾಗ ಆ ದ್ರೌಪದಿ ಮಾನ ಹೋಗೋ ಸಂದರ್ಭದಾಗ ಕೃಷ್ಣ ಬಂದು ಸೀರೆ ಕೊಟ್ಟಾನ. ಹೌದು ನೀವ್ ಎಲ್ಲಿ ಕೊಟ್ರಿ ಸೀರೆ ಕೊಟ್ರಿ? ಸುಮ್ ಹೇಳುದು ಸೀರೆ ಕೊಟ್ಟಿ ಹೊತ್ತ ನಿನ್ನ ಮ್ಯಾಲಿಂದ ಪೈಜಾಮ್ ಕೊಟ್ಟಿರ್ಬೇಕು ನೀ. ಏನ ಅಡ್ಡಿಲ್ಲ ಹೇಳೋಣಕಿ. ಸೀರೆ ಕೊಟ್ಟಿವು ನಾವು ಉಪಕಾರ ಮಾಡಿದಾಗ ನೀವು ಸೀರೆ ಕೊಟ್ರಿ ಅಲ್ಲಿ. ಅದಕ್ಕ ಹೇಳ್ತಾರ ಹೌದಾ ನಾನೇ ಎಂದು ಮೆರಬ್ಯಾಡು ಮರ್ತಿಕ ಹೌದು ದುಷ್ಟರ್ನ ಮರ್ದಿಸಳು ಅಕ್ಕ ಮಾಯಕ್ಕ. ಹೌದವ ಹೌದಾ ನಾನೇ ಎಂದು ಮೆರಬ್ಯಾಡ ಮರ್ತಿಕ ದುಷ್ಟರ್ನ ಮರ್ದಿಸಳು ಅಕ್ಕ ಮಾಯಕ್ಕ. ನಿಂದೆ ಆಡಿ ಕಳ್ಕೊಂಡಿ ಗಂಡೆನ್ನುವ ಹಕ್ಕ. ಹೌದು ಸೀರೆ ಉಡಿಸಿ ಕುಣಸಾಕತ್ತಾಳ ಸವದತ್ತಿ ಎಲ್ಲೋ ಕುಲುಕುಲು ನಕ್ಕ. ಹೌದವ ಹೌದು ಅಣ್ಣ ಏಪ್ಪ ಅಣ್ಣ ನೀ ಯಾನೋ ಮಾತಾಡ್ಬೇಕಾರೆ ನಿನ್ನ ತಂಗಿ ಜೋಡಿ ನೀ ಅರ್ಧ ರೊಟ್ಟಿ ತಿಂದಿದಿ, ನಾ 1 ರೊಟ್ಟಿ ತಿಂದಿನ ತರಕ್ ಹಿಡದ ಮಾತಾಡ. ಹೌದು ನೀ ಅರ್ಧ ತಿಂದಿ ನಾ 1 ತಿಂದನು. ನೀ ಅರ್ಧ ರೊಟ್ಟಿಗಿಂತ ನಾ ಅರ್ಧ ರೊಟ್ಟಿ ಹೆಚ್ಚಿಗೆ ತಿಂದಿನಿ. ಹೌದಾ ಹೌದಿಲ್ಲ? ಅರ್ಧಕ್ಕಿಂತ ಅರ್ಧ ಹೆಚ್ಚು ತಿಂದಿವಿ ನಾವು. ಅರ್ಧ ಹೆಚ್ಚು ತಿಂದಿನಿ ತರಕ್ ಹಿಡದ ಮಾತಾಡಟ್ಟೆ. ಹೌದು ಹೌದಿಲ್ಲ? ಹೌದು ಇನ್ನ ಮುಂದೆ ಏಕಲವ್ಯನ ಮಾತು ಹೇಳ್ಯಾನ. ಚಾಲ ಹಾಡ್ತೀನಿ, ಮಾತುಗಳು ಬಾಳ ಆಗತಾವ ಬಂಧುಗಳೇ. ಹೌದಾ ಆ ಚಾಲದೊಳಗ ತರಿಬಿ ಗುರುವಿನ ಬಲ್ಲಿ ಬೇದದಾವತ್ತ ಅದಾವತ್ ಹೇಳ್ಯಾರ ಅವ್ರು. ಈ ದ್ರೋಣಾಚಾರ್ಯ ಹೆಬ್ಬಟ್ಟು ಬೇಡ್ಯಾನಂತ. ದ್ರೋಣಾಚಾರ್ಯರ ಹೆಬ್ಬಟ್ಟು ಬೇಡ್ಯಾನ ಅನ್ನೋದು ನಿನ್ನ ತಲೆಯಾಗಿದ್ರ ತೆಗೆದು ಬಿಡದನ ವಿಷಯ. ಬಗೆಯಕರ್ ತೆಗದ
ಅಳವಿ ಪೆಂಟೋನ ಆಹಾ ನನ್ನ ತಲೆಯಾಗ ದ್ರೋಣಾಚಾರ್ಯ ನನ್ನ ಗುರು ನನ್ನ ಹೆಬ್ಬಟ್ಟು ಬೇಡ್ಯಾನಂತೇಳಿ ನಿನ್ನ ತಲೆಯಾಗಿದ್ರ ನೀವು ಎಷ್ಟು ಮಂದಿ ಮಾತಾಡ್ತೀರ ಎಲ್ಲರೂ ಅದನ್ನೇ ವಿಷಯ ಮಾತಾಡ್ತೀರಿ ನೀವು ಸೊಮ್ಮ ಕಾಪಿ ಹೊಡಿದು ಕಾಪಿ ಹೊಡೆದೆ ಅವ್ರ ಬಟ್ಟು ಕಸ್ಕೊಂಡ್ರು ಇವ್ರ ಬಟ್ಟು ಕಸ್ಕೊಂಡ್ರು ಆದ್ರೆ ಹಿಂದಿನ ಮರಮೇ ನಿನ್ನ ಕೂಡಿಲ್ಲ ಎನ್ನ ಕತಿ ಚಾಲದವ್ರು ಹೇಳ್ತೀನಿ ಆ ಮಾತ ಹೌದವ ಹೌದಾ ಯಾರು ಹೇಳಿಲ್ಲ ಈ ಕತಿ ಹಾ ಇವತ್ತ ನನಗೂ ಒಬ್ರು ಹಿಂಗೆ ಮುತ್ಯಾಗಳು ಹೇಳ್ಯಾರ ಆ ಕತಿ ನಿನಗೆ ಹೇಳ್ತೀನಿ ಇವತ್ತು ಹೊಸ ವಿಷಯ ಇಲ್ಲೇ ಬಿಡುಗಡೆ ಆಗುದದ ಹೌದಿಲ್ಲ ಹೌದು ಆ ಮುಂದೆ ಮಾತ ಬೇಕಾರೆ ಇಲ್ಲಿ ನಿನಗೆ ನೆನಪು ಉಳ್ಲಿಕ್ಕಂದ್ರ ನನ್ನ ಮಗಳು ನೋಟ್ ಮಾಡಿ ಕೊಡ್ತಾರ ಅಲ್ಲಿಗೆ ಮನ್ಯಾಗ ಕಲಕು ಹಾಕಿ ಕಡಿಂದ್ರ ಹೌದು ಹೌದಿಲ್ಲ ಹೌದು ಅದಕ್ಕ ನಾಲ್ಕು ನುಡಿ ಚಾಲ ಹಾಡಿ ಹಾಡಿ ಚಾಲದೊಳಗ ಏಕಲವ್ಯನ ಬಗ್ಗೆ ಮಾತಾಡೋಣ ಹೌದವ ಹೌದು ನಾಲ್ಕು ನುಡಿ ಚಾಲ ಬರ್ಲಿ